ಈ ಶುಕ್ರವಾರಕ್ಕೋಸ್ಕರ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ. ಫಸ್ಟ್ ಶೋ, ಫಸ್ಟ್ ರಿವ್ಯೂ ಈಗ ಗ್ರ್ಯಾಂಡ್ ಆಗಿ ವೆಲ್ಕಮ್ ಸಿಕ್ಕಿದೆ ದಸ್ಕತ್ ಸಿನಿಮಾಗೆ ಕನ್ನಡದಲ್ಲಿ. ಜನರಿಗೆ ನಾವು ಹಾಕಿದ್ದೀವಿ, ಅವ್ರು ನೋಡಿದ್ದಾರೆ. ಈಗ ಫಸ್ಟ್ ರಿವ್ಯೂ ಕೇಳ್ತಿರ್ಬೇಕಾದ್ರೆ ಎಲ್ಲರೂ ಕೂಡ ಪ್ರೀತಿಯಿಂದ ದಸ್ಕತ್ ಅನ್ನ ನೋಡಿ ಹೊಗಳ್ತಾ ಇದ್ದಾರೆ ಮತ್ತೆ ಹರಸ್ತಾ ಇದ್ದಾರೆ. ನಮ್ಮ ದಸ್ಕತ್ ತುಳುವಲ್ಲಿ ಹಿಟ್ ಆಗಿದೆ, ಕನ್ನಡದಲ್ಲಿ ಕೂಡ ಹಿಟ್ ಆಗ್ಬೇಕು ಅನ್ನೋ ದೊಡ್ಡ ಆಸೆ ಇತ್ತು. ಆ ಸಿನಿಮಾ ಅಲ್ಲಿಗೆ ಮಾತ್ರ ಸೀಮಿತ ಆಗಿರ್ಬಾರ್ದು, ಇಲ್ಲಿಗೆ ಕೂಡ ಬರ್ಬೇಕು, ಇಲ್ಲಿಯ ಜನರು ಕೂಡ ನೋಡ್ಬೇಕನ್ನೋ ರೀತಿಯಲ್ಲಿ ಜನ ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತಿದ್ದಾರೆ ಎಲ್ರಿಗೂ ಕೂಡ. ಎಲ್ರಿಗೂ ಕೂಡ ಕೇಳ್ತಿರೋದೀವಿ, ಈಗ ನೀವೇನು ರಿವ್ಯೂ ಎಲ್ಲ ನೋಡ್ತಾ ಇದ್ದೀರಲ್ಲ, ಈಗ ಎಲ್ಲರೂ ಕೂಡ ಬಂದು ಸಿನಿಮಾನ ಥಿಯೇಟರ್ಗೆ ಬಂದು ನೋಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮ ಹತ್ರ ಮೊದಲಿಗೆ ನಾನು ಹೇಳ್ತಿರೋದು ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಅಂತ. ಯಾಕೆಂದ್ರೆ ನಮ್ಗೆಲ್ರಿಗೂ ಗೊತ್ತಿದೆ, ಈಗಾಗಲೇ ನಮ್ಮ ನೆರೆಯ ರಾಷ್ಟ್ರ, ನಮ್ಗೆ ಯಾವಾಗಲೂ ಉಪಟಳವನ್ನು ನೀಡ್ತಕ್ಕಂತಹ ರಾಷ್ಟ್ರ ಪಾಕಿಸ್ತಾನಕ್ಕೆ ನಮ್ಮ ಭಾರತದ ಬಹುದೊಡ್ಡ ಉತ್ತರವನ್ನು ಕೊಡ್ತಾ ಇದ್ದಾರೆ. ಭಾರತದ ಸೈನಿಕರು ಗಡಿಯಲ್ಲಿ ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ, ನಮಗೋಸ್ಕರ ದುಡಿತಾ ಇದ್ದಾರೆ, ನಮಗೋಸ್ಕರ ಬೇರೆ ಲೆವೆಲಲ್ಲಿ ನಮ್ಮೆಲ್ಲರನ್ನ ಕಾಯ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಇಡೀ ದಸ್ಕತ್ ತಂಡದ ಪರವಾಗಿ ದೊಡ್ಡ ನಮಸ್ಕಾರ, ಸಲ್ಯೂಟ್ ಅನ್ನು ಅರ್ಪಿಸ್ತಾರೆ. ಇವತ್ತು ದಸ್ಕತ್ ಎನ್ನುವಂಥ ಒಂದು ಕನ್ನಡ ಚಲನಚಿತ್ರ ಇಡೀ ಕರ್ನಾಟಕದಾದ್ಯಂತ ಪಸರಿಸ್ತಾ ಇದೆ ಅನ್ನೋದಕ್ಕೆ ಕಾರಣ ನಮ್ಮ ಇಡೀ ನಾಡಿನ ಪ್ರೇಕ್ಷಕರು. ಇವತ್ತು ಫಸ್ಟ್ ಶೋನೇ ನಮ್ಮ ಪ್ರಸನ್ನ ಥಿಯೇಟ್ರಲ್ಲಿ ದೊಡ್ಡ ಮಟ್ಟಕ್ಕೆ ಸೆಲೆಬ್ರೇಟ್ ಮಾಡಿದ್ದೀವಿ. ಅದು ಕೂಡ ಪ್ರೇಕ್ಷಕರ ಜೊತೆಗೆ ಎಲ್ಲ ಪ್ರೇಕ್ಷಕರು ನಮ್ಮ ದಸ್ಕತ್ ಸಿನಿಮಾವನ್ನು ಸಂಭ್ರಮಿಸಿದ್ದಾರೆ. ಇವತ್ತು ನಾವೆಲ್ಲ ಇಡೀ ಟೀಮ್ ಇವತ್ತು ಬಂದು ಕೂತಿದ್ದೀವಿ, ತುಂಬ ಹೆಮ್ಮೆ ಪಡ್ತಾ ಇದ್ದೀವಿ, ತುಂಬ ಖುಷಿ ಪಡ್ತಿದ್ದೀವಿ ಅನ್ನೋದಕ್ಕೆ ಕಾರಣ ಪ್ರೇಕ್ಷಕರು ಇವತ್ತು ಅಲ್ಲಿ ಸಿನಿಮಾವನ್ನು ನೋಡಿ ಹೊರಗಡೆ ಬಂದು ಕೊಟ್ಟಂತ ಒಂದು ಪ್ರತಿಕ್ರಿಯೆಗೆ. ಸೊ ತುಂಬ ಇಷ್ಟಪಟ್ಟರು ಸಿನಿಮಾನ. ನೀವು ಈಗಾಗಲೇ ನೋಡಿದ್ದೀರಿ, ಅವರ ರಿವ್ಯೂವನ್ನು ಕೇಳಿದ್ದೀರಿ. ಇದಕ್ಕಿಂತ ದೊಡ್ಡ ಭಾಗ್ಯ ನಮ್ದು ಬೇರೆ ಏನೂ ಇಲ್ಲ. ತುಳುವಲ್ಲಿ ಒಂದು ಹಳ್ಳಿಯ ಕರಾವಳಿ ಭಾಗದ ಸನ್ನಿವೇಶಗಳನ್ನು, ಬದುಕನ್ನು, ಸಂಸ್ಕೃತಿಯನ್ನು ಅನಾವರಣಗೊಳಿಸಿದ್ವಿ. 75 ದಿನಗಳ ಕಾಲ ಅಲ್ಲಿಯ ಪ್ರೇಕ್ಷಕರು ಸಂಭ್ರಮಿಸಿದ್ರು. ಇವತ್ತು ಅದನ್ನ ಜಗದೀಶ್ ಎನ್ ಅರೆಬನ್ನಿಮಂಗಲ ಸರ್, ಪ್ರೊಡ್ಯೂಸರ್ ಸರ್ ಮೂಲಕ ನಾವು ಕನ್ನಡಕ್ಕೆ ತಂದಿದ್ವಿ. ಸೊ ನಮ್ಗೆ ಗೊತ್ತಿಲ್ಲ ಹೇಗಾಗುತ್ತೆ ಅಂತ ಗೊತ್ತಿರಲಿಲ್ಲ, ಕನಸು ಮನಸ್ಸುಗಳಲ್ಲೂ ಕೂಡ ಅನ್ಕೊಂಡಿರಲಿಲ್ಲ ಇಂಥ ಒಂದು ಸಂಭ್ರಮ, ಇಂಥ ಒಂದು ದೊಡ್ಡ ಮಟ್ಟದ ಯಶಸ್ಸು ನಮಗೆ ಪ್ರೇಕ್ಷಕರು ಕೊಡ್ತಾರೆ ಅಂತ. ಇದು ಇಲ್ಲಿಗೆ ನಿಲ್ಲಬಾರ್ದು. ನಾನು ಯಾವಾಗಲೂ ಹೇಳ್ತೀನಿ, ದಸ್ಕತ್ ನಿಂತ ನೀರಲ್ಲ, ಅದು ಹರಿಯುವ ನದಿ ಆಗಬೇಕು ಅಂತ. ಹರಿಯುವ ನದಿಯ ಹಾಗೆ ಆಗಬೇಕಾದ್ರೆ ನಮ್ಮ ಕನ್ನಡ ನಾಡಿನ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ತುಂಬು ಮನಸ್ಸಿಂದ ನಮ್ಮ ಸಿನಿಮಾದ ರಿವ್ಯೂವನ್ನು ಕೇಳಿ ನಿಮಗೆ ಇಷ್ಟ ಆಗುತ್ತೆ ಪಕ್ಕ ಬನ್ನಿ. ಈ ಸಿನಿಮಾದಲ್ಲಿ ನಿಮ್ಗೊಂದು ದೊಡ್ಡ ಮನೋರಂಜನೆಯನ್ನು ಖಂಡಿತವಾಗ್ಲೂ ಕೊಡ್ತೀವಿ, ದೊಡ್ಡ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅನ್ನು ಖಂಡಿತವಾಗ್ಲೂ ಕೊಡ್ತೀವಿ. ಎಲ್ಲ ವಿಭಾಗಗಳಲ್ಲೂ ಕೂಡ ನಾವು ಖಂಡಿತವಾಗ್ಲೂ ಸ್ಕೋರ್ ಮಾಡ್ತೀವಿ ಅನ್ನುವಂಥ ಒಂದು ದೊಡ್ಡ ಆತ್ಮವಿಶ್ವಾಸ ನಮ್ಮಲ್ಲಿದೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಥಿಯೇಟ್ರಲ್ಲಿ, ನಿಮ್ಗೆಲ್ರಿಗೋಸ್ಕರ ನಾವು ಕಾಯ್ತಾ ಸಿನಿಮಾ ನಿಮ್ಮ ಕ್ಯಾರೆಕ್ಟರ್ ದೊಡ್ಡ ಮಾತು ಆ ಥರ ನನ್ಗೆ ಗೊತ್ತಿಲ್ಲ. ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಈ ರೀತಿ ರಿವ್ಯೂ ಬರ್ತಾ ಇರೋದು, ಈ ರೀತಿ ಮಾತುಗಳು ಕೇಳ್ತಾ ಇರೋದು, ದೊಡ್ಡ ದೊಡ್ಡ ಮಾತುಗಳನ್ನು ಕೇಳ್ತಾ ಇದೀವಿ. ನಾವು ಚಿಕ್ಕ ಹಳ್ಳಿಯಿಂದ ಬಂದಿದ್ದೀವಿ, ಏನೋ ದೊಡ್ಡ ಕನಸು ಇಟ್ಕೊಂಡು ನಮ್ಮನ್ನೆಲ್ಲ ಒಟ್ಟು ಮಾಡಿಸಿದ್ರು ತಗೊಂಡು ಬಂದಿದ್ದಾರೆ. ಈ ರೀತಿ ರಿವ್ಯೂ ಬರ್ತಾ ಇದೆ, ಈ ರೀತಿ ಒಂದು ಈ ಮಾಯಾ ನಗರಿಯಲ್ಲಿ ಈ ರೀತಿ ಒಂದು ರಿವ್ಯೂ ನಾನು ಕನಸಲ್ಲಿ ಯೋಚನೆ ಮಾಡಿರಲಿಲ್ಲ. ತುಂಬಾ ಖುಷಿ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡಿ. ಖಂಡಿತ 2 ಗಂಟೆ ನೀವು ಏನು ನೋಡ್ತೀರಾ, ಒಂದು ಕ್ಷಣನೂ ನಿಮಗೆ ಒಂದು ಚೂರು ಬೋರ್ ಆಗೋದಿಲ್ಲ ಅಂತ ನಾವು ಇಡೀ ತಂಡದ ಪರವಾಗಿ ನಾವು ಗ್ಯಾರಂಟಿ ಕೊಡ್ತೀವಿ. ಇನ್ನು ನಮ್ದೆಲ್ಲ ಆಗಿದೆ ಕೆಲಸ, ನೀವು ನೋಡಬೇಕು. ಥ್ಯಾಂಕ್ ಯು ಸೋ ಮಚ್ ಒಂದು ಆಪರ್ಚುನಿಟಿಗೆ ಆ್ಯಂಡ್ ರಿಯಲಿ ಬ್ಲೆಸ್ಡ್. ಸೊ ಸಿನಿಮಾ ಅನ್ನೋದೊಂದು ಸ್ಕ್ರೀನ್ ಪ್ಲೇ ಕತೆ, ಜಗತ್ತಲ್ಲಿ ಇರೋದು 7 ಕತೆ ಅಂತ ಹೇಳ್ತೀವಿ. ಸ್ಕ್ರೀನ್ ಪ್ಲೇ ಮೇಲೆ ಡಿಪೆಂಡ್ ಆಗುತ್ತೆ, ಆಕ್ಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಸೊ ಇದ್ರ ಸ್ಕ್ರೀನ್ ಪ್ಲೇ ಅಂದ್ರೆ ನಮ್ಮ ಚಿತ್ರಕಥೆ ಏನಿದೆ, ಪ್ರತಿಯೊಬ್ಬ ನೋಡುವವರನ್ನು ಒಂದು ಮಂತ್ರಮುಗ್ಧವಾಗಿ ಇರಿಸುತ್ತೆ. ಯಾಕೆಂದ್ರೆ ಅಲ್ಲೂ ಕೂಡ ಬೋರ್ ಆಗಲ್ಲ, ಒಂದೇ ಒಂದು ಪಾತ್ರ ಕೂಡ ಬೇಡ ಅಂತ ಅನ್ಸಲ್ಲ, ಪ್ರತಿಯೊಂದು ಸೀನ್ ಕೂಡ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ. ಸೊ ಡಿಫ್ರೆಂಟ್ ಆಗಿ ಬಂದಿದೆ. ಅಂಡ್ ಈ ಟೈಟಲ್ ಹೇಳೋ ಪ್ರಕಾರ ದಸ್ಕತ್ ಅಂದ್ರೆ ಸಹಿ ಅನ್ನೋದು ಒಬ್ಬೊಬ್ಬರ ಮನಸ್ಸಿಂದ ಒಂದೊಂದು ರೀತಿಯ ಆನ್ಸರ್ ಬರುತ್ತೆ. ನಾನು ಹೇಳೋದಂತಾದ್ರೆ ಪ್ರತಿಯೊಬ್ಬರದ್ದು ಮನಸ್ಸು ಒಂದು ವಿಷಯವನ್ನು ಅವಲೋಕಿಸುವುದು ಬೇರೆ ಬೇರೆ ಆಗ್ತಿರುತ್ತೆ. ದಸ್ಕತ್ ಹೇಗೆ ಪ್ರತಿಯೊಬ್ಬರ ಸಹಿ ಬೇರೆ ಬೇರೆ ಇರುತ್ತೆ, ಹಾಗೇನೆ ಪ್ರತಿಯೊಬ್ಬರ ಮನಸ್ಸು ಕೂಡ, ಪ್ರತಿಯೊಬ್ಬರ ಆಲೋಚನೆ ಒಂದು ವಿಷಯದ ಬಗ್ಗೆ ಬೇರೆ ಬೇರೆ ರೀತಿರುತ್ತೆ. ಈ ದಸ್ಕತ್ ನೋಡಿದ್ರೆ ನಿಮ್ಗೆ ಅದು ಹೇಗೆ ಅಂತ ಅನ್ಸುತ್ತೆ. ನನ್ನ ಆಲೋಚನೆ ಇದು ಪ್ರತಿಯೊಬ್ಬರದ್ದು ಬೇರೆ ಬೇರೆ ರೀತಿಯ ದಸ್ಕತ್ನ ಆಲೋಚನೆ ಬರುತ್ತೆ. ಅಂಡ್ ಅದೇ ಚಿತ್ರ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಒಳ್ಳೆ ರೆಸ್ಪಾನ್ಸಸ್ ಬರ್ತಾ ಇದೆ. ಹೀಗೆ ಮುಂದುವರಿದೆ ಅಂತ ನಾನು ಕಾಯ್ತಾ ಇದ್ದೀನಿ.
ಇಲ್ಲಿ ಆಕ್ಚುಲಿ ನಾನು ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ಹೀರೋ ಅದು ಇದೆ, ಬಟ್ ಇಲ್ಲಿ ಆಕ್ಚುಲಿ ಇರೋದು ಕಥೆನೇ ಹೀರೋ ಆಗಿರೋದು, ಕತೆ ಮೂಲವಾಗಿರೋದು. ಆ ಕಥೆಯಲ್ಲಿ ನಾವು ಬರುವ ಪಾತ್ರಗಳು, ಅದನ್ನ ಆ ಪಾತ್ರಕ್ಕೆ ಸನ್ನಿವೇಶಕ್ಕೆ ತಕ್ಕಾಗಿ ನಾನು ನೆಗೆಟಿವ್ ಆಗಿ ಕಾಣ್ತೀನಿ, ಇವ್ರು ಹೀರೋ ಕಾಣ್ತಾರೆ. ಹೀರೋ ಅಂದ್ರೆ ಅದು ಪಾತ್ರಗಳು ಬೇರೆ ಬೇರೆ ಪಾತ್ರ, ಇದೊಂದು ಕಥೆನೇ ಇದ್ರಲ್ಲಿ ಹೀರೋ ಆಗಿರೋದು, ಪ್ರಮುಖವಾಗಿರೋದು ಕತೆ ಹೀರೋ ಆಗಿರೋದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಪ್ರೊಡ್ಯೂಸರ್. ತುಂಬಾ ಧೈರ್ಯ ಮಾಡಿ ಕನ್ನಡಕ್ಕೆ ತಂದಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಸರ್. ಸರ್ ಹೇಳಿ. ನಮಸ್ಕಾರ. ಒಂದು ಅದ್ಭುತವಾದಂಥ ಸಿನಿಮಾ, ನಮ್ಮ ಕನ್ನಡದಲ್ಲಿ ಇತ್ತೀಚೆಗೆ ಬಂದಿರುವಂಥ ಸಿನಿಮಾಗಳಲ್ಲಿ ಇದು ತುಂಬ ಅದ್ಭುತವಾದ ಸಿನಿಮಾ ಅಂತ ಹೇಳ್ತೀನಿ. ತುಳು ಸಿನಿಮಾದ ತುಳು ಭಾಷೆಯಲ್ಲಿ ಈ ಸಿನಿಮಾ 75 ದಿವಸನ ಕಡೆಗಣಿಸಿ ಹಾಗೆ ಒಂದು ಒಳ್ಳೆಯ ನ್ಯಾಷನಲ್ ಅವಾರ್ಡ್ ಅಂತ ತಗೊಂಡ ಸಿನಿಮಾ. ನನಗೆ ಕನ್ನಡ ಚಿತ್ರಕ್ಕೆ ಒಂದು ಅವಕಾಶ ಸಿಕ್ತು. ನಾನು ಅದನ್ನು ನನ್ನ ಕೈಲ ಸಹಕಾರ ಮಾಡಿದ್ದೀನಿ. ಬಂದು ಯಾರಾದರೂ ಬಂದು ಸಿನಿಮಾ ನೋಡಿದ್ರು ಅಂದರೆ 2 ಗಂಟೆ ಪ್ರತಿ ಕ್ಷಣವೂ ರೋಮಾಂಚನ ಆಗ್ತದೆ. ನಮ್ಮ ನೆಲದ ಒಂದು ಕಥೆಯನ್ನು, ಪ್ರತಿ ಊರಿನ ಒಂದೊಂದು ವ್ಯವಸ್ಥೆಯನ್ನು ಎತ್ತಿಡಿ ಅಂತ ಸಿನಿಮಾ ಇದು. ದಯಮಾಡಿ ಎಲ್ಲರೂ ಬಂದು ಈ ಸಿನಿಮಾವನ್ನು ನೋಡಿ ಎಲ್ಲ ಯುವಕರನ್ನ, ಈ ಹೊಸವನ್ನೆಲ್ಲರನ್ನ ಗೆಲ್ಲಿಸಿ ಅಂತ ಹೇಳ್ಕೊಳ್ತೇನೆ. ಜೈ ಹಿಂದ್, ಜೈ ಭಾರತ್. ಮೇಡಮ್, ಅದಕ್ಕೋಸ್ಕರ ನಾನು ಕರೆಕ್ಟ್ ಆಗಿದೆ ಸಿನಿಮಾ ಅಂತ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ. ಈ ವ್ಯವಸ್ಥೆ ಇದೆಯಲ್ವಾ, ವ್ಯವಸ್ಥೆಯಲ್ಲಿ ಯಾವ ಒಬ್ಬ ಈ ದಸ್ಕತ್ ಹಾಕಂತ ವ್ಯಕ್ತಿ ವ್ಯತ್ಯಾಸ ಮಾಡದ ಅಂದಾಗ ಅಲ್ಲಿ ಇರೋಂತಹ ಜನ ಯಾವ ಥರದ ಸಮಸ್ಯೆಗಳನ್ನ ಎದುರಿಸ್ತಾರೆ ಅನ್ನೋ ವಿಷಯನ ಇವ್ರು ಸವಿಸ್ತಾರವಾಗಿ ಹೇಳಿದ್ದಾರೆ. ಅದಕ್ಕೆ ಅದು ಕರೆಕ್ಟ್ ಆಗಿತ್ತು. ಅದಕ್ಕೋಸ್ಕರ ಈ ಸಿನಿಮಾ ನಾನು ಕನ್ನಡ ತಗೊಂಡಿದ್ದೀನಿ. ಮೇಡಮ್, ಇವತ್ತು ಮೊದಲನೇ ಇದನ್ನು ನೋಡಿದ್ವಿ ಇವತ್ತು ನಾವು. ನನಗೆ ತುಂಬ ಖುಷಿ ಆಯಿತು. ಈಗ ಇದು ಸಂತೋಷ್ ಥಿಯೇಟ್ರು ತುಂಬ ದೊಡ್ಡ ಥಿಯೇಟ್ರು, ಇಷ್ಟು ಜನ ಬರ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಬಟ್ ಆದರೆ ಇಷ್ಟೊಂದು ಜನ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಖುಷಿ ಆಗ್ತದೆ. ನಾವು ಗೆಲ್ತೀವಿ ಅನ್ನೋ ಹೋಪ್ ನಮ್ಗೆ ತುಂಬ ನಿಜವಾಗ್ಲೂ ಇದೆ. ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ಸ್. ಎಲ್ರಿಗೂ ಕೂಡ ನಮಸ್ತೆ. ನಾನು ಅನ್ಕೊಂಡಿರ್ಲಿಲ್ಲ ದಸ್ಕತ್ ಸಿನಿಮಾ ಇಷ್ಟು ದೊಡ್ಡ ಮಟ್ಟಿಗೆ ನಮ್ಗೆ ಓಪನಿಂಗ್ ಸಿಗುತ್ತೆ, ಜನ ಇಷ್ಟು ಪ್ರೀತಿ ತೋರಿಸ್ತಾರಂತ. ಮೊದಲ ಬಾರಿಗೆ ನಾಯಕ ನಟನಾಗಿ ಕನ್ನಡ ಸಿನಿಮಾದಲ್ಲಿ ಅಭಿನಯಿಸ್ತಿರೋದು. ದಸ್ಕತ್ ಅಲ್ಲಿ ಹಿಟ್ ಆಯಿತು ನಮ್ಮ ತುಳುವಲ್ಲಿ. ಈಗ ಕನ್ನಡದಲ್ಲಿ ಇವತ್ತು ಜನ ಹೆಂಗೆ ಅದನ್ನು ರಿಸೀವ್ ಮಾಡ್ಕೋತಾರೆ ಅನ್ನೋದು ಭಯ ಇತ್ತು. ಆದರೆ ಜನರಿಗೆ ಫಸ್ಟ್ ರಿವ್ಯೂ ನೋಡಿದಾಗ ಅವ್ರು ಬಂದು ಶೇಖರ ಎಲ್ಲಿ ಅಂತ ಹುಡುಕಿದಾಗ ಅವಾಗ ನೆಮ್ಮದಿ ಆಯಿತು. ಆ ಜನರಿಗೆ ಇಷ್ಟ ಆಯಿತು ನನ್ನ ಪಾತ್ರ ಅಂತ. ತುಂಬ ಖುಷಿ ಇದೆ. ಈ ಪಾತ್ರನ ಏನು ನಿರ್ಮಿಸಿದ್ದು, ಈ ಪಾತ್ರನ ಕ್ರಿಯೇಟ್ ಮಾಡಿದ್ದು ನಮ್ಮ ನಿರ್ದೇಶಕರು, ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಈ ಸಮಯದಲ್ಲಿ. ಮತ್ತು ಎಲ್ರಿಗೂ ಥ್ಯಾಂಕ್ ಯು. ಅಷ್ಟು ದೊಡ್ಡ ಸಿನಿಮಾಕ್ಕೆ ಹೋಲಿಕೆ ಮಾಡಿದಾಗ ಖುಷಿ ಆಗುತ್ತೆ. ಕಾಂತಾರ ಸಿನಿಮಾ ಅಂತ ಹೇಳಿದಾಗ ಕಾಂತಾರನ ಬೇರೆ, ದಸ್ಕತ್ತೆ ಬೇರೆ. ದಸ್ಕತ್ ಖಂಡಿತವಾಗ್ಲೂ ಏನು ನೀವು ಹೇಳಿದಾಗೇನೆ ಕಾಂತಾರ ಎಷ್ಟು ಇಷ್ಟ ಆಗುತ್ತೋ ಅದಕ್ಕಿಂತ ಜಾಸ್ತಿ ಇಷ್ಟ ದಸ್ಕತ್ ಆಗುತ್ತೆ. ಕೆಲವೊಂದು ಬರ್ತಾ ಇದೆ ಮೇಡಮ್, ನೋಡ್ಬೇಕು ಏನಾಗುತ್ತೆ. ಎಕ್ಸ್ಪ್ರೆಷನ್ ಜಾಸ್ತಿ ಇತ್ತು. ಸೊ ಹೆಂಗ ಅನಿಸ್ತು? ಮೊದಲನೇದಾಗಿ ಎಲ್ರಿಗೂ ನಮಸ್ತೆ. ತುಂಬ ಖುಷಿ ಆಗ್ತಿದೆ. ನಾನು ಕನ್ನಡ ಮೂವೀಸ್ ಮಾಡಿದ್ದೆ, ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿದ್ದೆ. ದಸ್ಕತ್ ಅನ್ನೋದು ತುಳುವಿನಲ್ಲಿ ನನ್ನ ಮೊದಲನೇ ಮೂವಿ. ಹಾಗೆ ಕನ್ನಡದಲ್ಲಿ ನಾನು ಮುಖ್ಯ ಭೂಮಿಕೆಯಲ್ಲಿ ಪಾತ್ರ ಮಾಡಿದ್ದು ಇದೇ ನನ್ನ ಮೂವಿ. ಪಾತ್ರ ಸಣ್ಣದಾದ್ರು ನನ್ನ ಸ್ಕ್ರೀನಲ್ಲಿ ಎಷ್ಟು ನಿಮಿಷ ಬರ್ತೀನೋ ಗೊತ್ತಿಲ್ಲ ನನಗೆ. ಆದರೆ ಇಂಥ ಒಂದು ಮೂವಿನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಇಂಥ ಟೀಮ್ ಜೊತೆ ವರ್ಕ್ ಮಾಡಿದ್ದೀನಿ ಅನ್ನೋ ಪ್ರೌಡ್ ಫೀಲ್ ನನಗಿದೆ. ತುಂಬ ಖುಷಿ ಆಗ್ತಿದೆ. ಈ ಸಿನಿಮಾ ನೀವು ಸಾಕಷ್ಟು ಸಿನಿಮಾ ಮಾಡಿದ್ದೀರಾ, ಎಸ್ಪೆಷಲಿ ದಸ್ಕತ್ ಫಿಲಂ ಫೆಸ್ಟಿವಲ್ ಅವಾರ್ಡ್ ಪಡೀತು, ತುಳುವಲ್ಲೂ ಹಿಟ್ ಆಯಿತು, ಕನ್ನಡದಲ್ಲೂ ಹಿಟ್ ಆಗೋ ಸೂಚನೆ ಕೊಟ್ಟಾಗಿದೆ. ಕೆಲವು ಕಡೆ ಹೋಗಿ ಪ್ರದರ್ಶನ ಕಾಣ್ತಿದೆ. ನಿಮ್ಮ ಲೈಫ್ಗೆ ಇದೆಷ್ಟು ಪ್ಲಸ್ ಆಗುತ್ತೆ? ತುಂಬ ಪ್ಲಸ್ ಆಗುತ್ತೆ. ಯಾಕಂತಂದರೆ ಈಗ ನನಗೆ ಅವಕಾಶಗಳು ಹುಡುಕ್ತಾ ಬರ್ತಾ ಇದೆ, ಅದು ಖುಷಿ ಇದೆ. ನೋಡಬೇಕು ಮುಂದೆ ಹೆಂಗಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ರಿಲೀಸ್ ಆಗಿದೆ. ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ಮೂವಿನ ನೋಡಿ. ಬಿಕಾಸ್ ಈ ಟೀಮಲ್ಲಿ ಒಂದು ಹಾರ್ಡ್ ವರ್ಕ್ ಇದೆ. ಅವ್ರು ಶ್ರಮ ಗೆಲ್ಲಬೇಕು ಅಂತಂದರೆ ನೀವು ಥಿಯೇಟರ್ಗೆ ಬಂದು ಮೂವಿನ ನೋಡಬೇಕು. ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್.
SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.